ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ. ಸ್ವಲ್ಪ ಸರೌಂಡಿಂಗ್ ಗ್ರೀನರಿ ಕಡಿಮೆ ಇದೆ, ಗ್ರೀನರಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ನೊಂದವ್ರಿಗೆ ಬಂದರೆ ಪ್ರೀತಿಯಿಂದ ಮಾತಾಡಿಕೊಂಡು ಕಾನೂನು ಚೌಕಟ್ಟು ಒಳಗಡೆ ಏನು ಪರಿಹಾರ ಕೊಡಲಿಕ್ಕೆ ಆಗ್ತದೆ ನಾವು ಯಾವುದೇ ಕಾರಣಕ್ಕೆ ಹರಾಸ್ಮೆಂಟ್ಗೆ ಅವಕಾಶ ಕೊಡ್ತಾರೆ. ನೊಂದವ್ರಿಗೆ ನಮ್ಮ ಥರನ ಸರ್. ಕಾಫಿ ಕೆಲವರಲ್ಲಿ ಇರಬೇಕು. ಇದು ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರ್ತದೆ ಇನ್ಸ್ಪೆಕ್ಷನ್ಗಾಗಿ ಸ್ಟೇಷನ್ಗೆ ಬಂದಿದೆ. ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ, ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ನ್ಯೂನತೆಗಳು ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹ ನಿರ್ದೇಶ ನೀಡಿದೆ. ಹೌದು ಸರ್, ಇದು ಗಡಿ ಭಾಗದ ಪೊಲೀಸ್ ಸ್ಟೇಷನ್ ರೀ. ಇಲ್ಲಿ ನೋಡ್ರಿ ಸ್ಟಾಪ್ ಬಹಳಷ್ಟು ಕಡಿಮೆ ಐತರ್ಲೆ ಸರ್. ಅದನ್ನು ಸುತ್ತು ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀವಿ. ಮತ್ತೆ ಇಲ್ಲಿ ನೀವು ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ? ಕ್ವಾರ್ಟರ್ಸ್ ಈಗಾಗಲೇ ಸ್ವಲ್ಪ ವೆಲ್ ಇದೆ, ಕಡಿಮೆ ಬಿದ್ದಿದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಇದರಿಂದ ಇನ್ನೂ ಜಾಸ್ತಿ ಕ್ವಾರ್ಟರ್ ಸಿಗಬೇಕು ಅಂತ ನಾವು ಮನವರಿಕೆ ಮಾಡ್ತೀವಿ. ನಾ ಕೇಳಿ ಪ್ರಕಾರ ಇಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆ ಇದೆ, ಇನ್ನೂ ಒಂದು ವೆಹಿಕಲ್ ಬೇಕಾಗಿತ್ತು ಸರ್. ಇಲ್ಲಿ ವೆಹಿಕಲ್, ಲಾಜಿಸ್ಟಿಕ್, ಸಿಬ್ಬಂದಿನ ಎಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ಸ್ಗೆ. ಈ ಮೊದಲಿನ ಸಂದೀಪ್ ಪಾಟೀಲ್ SP ಇದ್ದಾಗ್ರಿ ನಮ್ಮ ಉಗಾರ್ಕ ಒಂದು ಔಟ್ ಪೋಸ್ಟ್ ಬಗ್ಗೆ ಅವರು ಬಹಳಷ್ಟು ಇದು ಮಾಡಿಸಿದ್ರು. ಅದು ಎಲ್ಲಿಗೆ ಬಂದು ನಿಂತು ಏನು ಮತ್ತೆ ರಿವೈಸ್ ಮಾಡ್ತೀವಿ ನಾವು ಪ್ರಪೋಸಲ್. ಔಟ್ ಪೋಸ್ಟ್ ಅಂದ್ರೆ ಆ ಏರಿಯಾ ರೀ, ಅಲ್ಲಿ ಬಹಳಷ್ಟು ಕವರ್ ಆಗ್ತದ್ರಿ ಅದು. ಹೌದು, ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಸ್ಥಾಪನೆ ಮಾಡ್ತೀವಿ. ಹೌದು ಸರ್. ಇನ್ನೊಂದ್ರಿ, ಈ ನಮ್ಮ ಬ್ಲ್ಯಾಕ್ ಮೇಲಿಂಗ್ ಪತ್ರಕರ್ತರು ಒಂದು ಸ್ವಲ್ಪ ಸಂಖ್ಯೆ ಹೆಚ್ಚೈತ್ರಿ, ಇದ್ರ ಬಗ್ಗೆ ನೀವು ಏನು ವಿಚಾರ ಮಾಡಿದ್ರೆ? ಆ ಕಂಪ್ಲೇಂಟ್ಗಳನ್ನ ಸುತ್ತು ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಆನರಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅವರ ನಿರ್ದೇಶನಕ್ಕೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ.